ಹಾಯ್ ಗಾಯ್ಸ್, ನಿಮಗೆಲ್ಲರಿಗೂ RG ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮೋಟೋ G84 5G ಮೊಬೈಲ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಬಾಕ್ಸ್ ಫ್ರಂಟ್ ಸೈಡ್ ಅಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದರ ಬಾಕ್ಸ್ ಓಪನ್ ಮಾಡಿದ್ರೆ ಇದರಲ್ಲಿ ಮೊದಲನೇದಾಗಿ ಮೋಟೋ G84 5G ಮೊಬೈಲ್ ಸಿಗ್ತಾ ಇದೆ. ಮತ್ತೆ ಇದರಲ್ಲಿ ಸಿಮ್ ಕಾರ್ಡ್ ಟೂಲ್, ಒಂದು ಸ್ವಲ್ಪ ವಾರಂಟಿ ಕಾರ್ಡ್ಸ್ ಹಾಗೂ ಮ್ಯಾನ್ಯೋ ಬುಕ್ಸ್ ಸಿಗ್ತಾ ಇದೆ. ಹಾಗೂ ಒಂದು 33 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡ್ಯಾಪ್ಟರ್ ಜೊತೆಗೆ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಸಿಗ್ತಾ ಇದೆ. ಹಾಗೂ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್. ಇದಿಷ್ಟು ಈ ಬಾಕ್ಸ್ನ ಒಳಗಡೆ ಕೊಟ್ಟಿರುವ ಪ್ರಾಡಕ್ಟ್ಸ್ಗಳು. ಮೊದಲನೆಯದಾಗಿ ಈ ಫೋನ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಒಳ್ಳೆಯ ಲುಕ್ನ ಜೊತೆಗೆ ಗ್ಲಾಸ್ ಬ್ಯಾಕ್ ಪ್ಯಾನೆಲ್ ಕೊಟ್ಟಿದ್ದಾರೆ. ಇನ್ನು ಈ ಫೋನ್ ಸುಮಾರು 168 ಗ್ರಾಂ ತೂಕ ಹಾಗೂ 74 mm ವಿಡ್ತ್ ಇದೆ. ಹಾಗೂ ಪ್ಲಾಸ್ಟಿಕ್ ಫ್ರೇಮ್ ನಿಂದ ಮಾಡಿದ್ದಾರೆ ಆಯ್ತಾ. ಇನ್ನು ಇದರ ಬ್ಯಾಕ್ ಕ್ಯಾಮೆರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲೂ ಕೂಡ ಪ್ರೀಮಿಯಂ ಲುಕ್ನ ಕೊಟ್ಟಿರುವಂತದ್ದು. ಇದರಲ್ಲಿ 2 ಕ್ಯಾಮೆರಾ ಹಾಗೂ LED ಫ್ಲಾಶ್ ಲೈಟ್ನ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಆಯ್ತಾ. ಇನ್ನು ಇದರಲ್ಲಿ ನಮಗೆ 50+8 MP 2 ಕ್ಯಾಮೆರಾಗಳು ಸಿಗ್ತಾ ಇದೆ. ಈ ಕ್ಯಾಮೆರಾ ಕ್ಯಾಮೆರಾ ಆಗಿದೆ ಆಯ್ತಾ. ಇನ್ನು ಈ ಕ್ಯಾಮೆರಾ ಸ್ವಲ್ಪ ಮೊಬೈಲ್ ಶೇಕ್ ಆಗ್ತಾ ಇದ್ರೂ ಕೂಡ ಒಂದು ಒಳ್ಳೆ ಫೋಟೋ ಕ್ಲಿಕ್ ಮಾಡಬಹುದು. ಒಂದು ವೇಳೆ ಸ್ವಲ್ಪ ಲೋ ಲೈಟ್ ಇದ್ರೂ ಕೂಡ ಸುಮಾರಾಗಿ ಒಳ್ಳೆಯ ಫೋಟೋ ತೆಗೆಯಬಹುದು ಆಯ್ತಾ. ಇನ್ನು ಇದರ ಫ್ರಂಟ್ ಸೈಡ್ ಬರೋದಾದ್ರೆ ಇದರಲ್ಲಿ 16 MP ಇರುವ ಒಂದು ಫಾಂಟ್ ಶೋ ಕ್ಯಾಮೆರಾ ಸಿಗ್ತಾ ಇರುವಂತದ್ದು. ತುಂಬಾ ಚೆನ್ನಾಗಿದೆ ಆಯ್ತಾ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ 6.55 ಇಂಚಸ್ ಇರುವ ಫುಲ್ HD ಪ್ಲಸ್ OLED 120 ಹರ್ಟ್ಸ್ನ ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ. ಇದರಲ್ಲಿ ರಿಫ್ರೆಶ್ ರೇಟ್ 120 ಹರ್ಟ್ಸ್ ಕೊಡ್ತಾ ಇದ್ದಾರೆ. ಡಿಸ್ಪ್ಲೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಈ ಪ್ರೈಸ್ಗೆ ಒಂದು ಒಳ್ಳೆಯ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ ಆಯ್ತಾ. ಇನ್ನು ಇದರ ಬಾಟಮ್ ಸೈಡ್ ನೋಡೋದಾದ್ರೆ ಸ್ಪೀಕರ್ ಇದೆ, USB ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಹಾಗೂ 3.7 ಆಡಿಯೋ ಜಾಕ್ ಕೊಟ್ಟಿದ್ದಾರೆ. ಇನ್ನು ಇದರ ಲೆಫ್ಟ್ ಸೈಡ್ ಸಿಮ್ ಪೋರ್ಟ್ ಕೊಟ್ಟಿದ್ದಾರೆ. ಇದರಲ್ಲಿ ನೀವು 2 ಸಿಮ್ ಕಾರ್ಡ್ ಹಾಗೂ ಒಂದು ಮೈಕ್ರೋ SD ಕಾರ್ಡ್ ಯೂಸ್ ಮಾಡಬಹುದು. ಇನ್ನು ಈ ಒಂದು ಫೋನ್ 2 ವೇರಿಯಂಟ್ಸ್ಗಳಲ್ಲಿ ಲಾಂಚ್ ಆಗಿದೆ. ಮೊದಲನೆಯದಾಗಿ 6GB RAM ಹಾಗೂ 256GB ಇಂಟರ್ನಲ್ ಸ್ಟೋರೇಜ್ ಮತ್ತೆ 12GB RAM ಹಾಗೂ 256GB ಇಂಟರ್ನಲ್ ಸ್ಟೋರೇಜ್ ಕೊಡ್ತಾ ಇದ್ದಾರೆ. ಇನ್ನು ಇದರಲ್ಲಿ RAM ಎಕ್ಸ್ಟೆಂಡ್ ಕೂಡ ಮಾಡಬಹುದು, ಅಂದ್ರೆ ಇಂಟರ್ನಲ್ ಸ್ಟೋರೇಜ್ ಅನ್ನ RAM ಆಗಿ ಕನ್ವರ್ಟ್ ಮಾಡಿಕೊಳ್ಳಬಹುದು. ಇನ್ನು ಇದರ ಪ್ರಾಸೆಸರ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 695 SO ಇರುವಂತದ್ದು. ಈ ಪ್ರಾಸೆಸರ್ಗೆ ಸುಮಾರು 3,990 ರೇಟಿಂಗ್ಸ್ ಸಿಗ್ತಾ ಇದೆ, ಪರವಾಗಿಲ್ಲ. ಇನ್ನು ಇದರಲ್ಲಿ 5000 mAh ಬ್ಯಾಟರಿ ಕೊಡ್ತಾ ಇದ್ದಾರೆ ಹಾಗೂ 33 ವಾಟ್ನ ಚಾರ್ಜಿಂಗ್ ಅಡ್ಯಾಪ್ಟರ್ನ ಕೂಡ ಕೊಡ್ತಾ ಇದ್ದಾರೆ. ಇನ್ನು ಇದರ ಸೆಕ್ಯೂರಿಟಿ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಅಪ್ ಫೇಸ್ ಲಾಕ್ ಕೂಡ ಇದೆ. ಇನ್ನು ಇದರ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಇದನ್ನ 19,999 ರೂಪಾಯಿಗಳಿಗೆ ಲಾಂಚ್ ಮಾಡಿದ್ದಾರೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಇಷ್ಟ ಆದ್ರೆ ಪರ್ಚೇಸ್ ಮಾಡಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹೇಳ್ತಾ, ಚಾನೆಲ್ಗೆ ಹೊಸಬರಾಗಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.